ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಶ್ರೀರಾಮಚಂದ್ರನು ಕಾಡಿಗೆ ಹೋಗಬೇಕು. ಭರತನಿಗೆ ಆ ಜಾಗದಲ್ಲಿ ಪಟ್ಟಾಭಿಷೇಕವಾಗಬೇಕು. ಆದರೆ ಭರತನ ಯವರಾಜ್ಯಾಭಿಷೇಕಕ್ಕೆ ಯಾರ ವಿರೋಧವೂ ಇಲ್ಲ. ಅದು ವಾಸ್ತವವಾಗಿ ರಘುವಂಶದ ನೀತಿ ಅಲ್ಲದಿದ್ದರೂ ಎಲ್ಲರೂ ಅದನ್ನು ಹೇಗೋ ಒಪ್ಪಿಕೊಂಡರು. ಆದರೆ ಶ್ರೀರಾಮನು ಕಾಡಿಗೆ ಹೋಗಬೇಕೆಂಬುದು ಯಾರಿಂದಲೂ ಸಹಿಸಲಾಗದಂತಹ ದುಃಖಕ್ಕೆ ಕಾರಣವಾಗಿದೆ. ಸ್ವತಃ ಕೌಸಲ್ಯಾಮಾತೆಯು ಕೂಡ ಆ ದುಃಖದಲ್ಲಿ ಮುಳುಗಿ ಎದ್ದರು. ಕೂಡಲೇ ತಾನು ಹಿರಿಯ ರಾಣಿಯಾಗಿ ಪಟ್ಟದ ರಾಣಿಯಾಗಿ ನಡೆಸಬೇಕಾದ ಕರ್ತವ್ಯವನ್ನು ಮನಕೊಂಡು ತನ್ನ ಪತಿಯ ಹಿತಚಿಂತನೆಯನ್ನು ಮಾಡುತ್ತಾ ತನ್ನ ಪುತ್ರನನ್ನು ಕಾಡಿಗೆ ಕಳುಹಿಸಲು ಆಕೆ ಒಪ್ಪಿಕೊಳ್ಳುತ್ತಾಳೆ. ಆದಷ್ಟು ಬೇಗ ತಾನು ಬದುಕಿರುವಾಗಲೇ ಹಿಂದಿರುಗಿ ಬಾ ಮಗುವೆ ಎಂದು ಹೇಳಿ ರಾಮನನ್ನು ಕಾಡಿಗೆ ಕಳುಹಿಸುತ್ತಿರುವಳು. ಈಗ ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಕಾಣಲು ಬರುತ್ತಿರುವನು. ಸಮಾಚಾರತೆ ಹಿ ಸಮಯ ಸುನಿ ಸಿಯ ಉಠಿ ಅಕುಲಾಯಿ ಜಾಯಿ ಸಾಸುಪದ ಕಮಲ ಚುಗಬಂದಿ ಬೈಠಿ ಸಿರುನಾಯಿ. ಅದೇ ವೇಳೆಗೆ ಶ್ರೀರಾಮಚಂದ್ರನ ವನವಾಸದ ವಾರ್ತೆಯನ್ನು ಕೇಳಿ ಸೀತಾದೇವಿಯು ವ್ಯಾಕುಲಳಾಗಿ ಅತ್ತೆಯ ಬಳಿಗೆ ಬಂದು ಆಕೆಯ ಕಾಲಿಗೆರಗಿ ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡಳು. ದೀನ್ಹಿ ಆಸೀಸ ಸಾಸು ಮೃದು ಬಾನಿ ಅತಿ ಸುಕುಮಾರಿ ದೇಖಿ ಅಕುಲಾನಿ ಬೈಠಿ ನಮಿತ ಮುಖ ಸೋಚತಿ ಸೀತ ರೂಪ ರಾಶಿ ಪತಿ ಪ್ರೇಮ ಪುನೀತ ಚಲನ ಚಹತ ಬನ ಜೀವನ ನಾಥೋ ಕೆಹಿ ಸುಕೃತಿ ಸನ ಹೋ ಯಹಿ ಸಾಥೋ ಕೀತನು ಪ್ರಾಣಕ್ಕೆ ಕೇವಲ ಪ್ರಾಣ ವಿಧಿ ಕರತ ಬುಕಚು ಜಾಯಿನ ಜಾನ ಚಾರು ಚರಣ ನಖ ದೇಖತಿ ಧರಣಿ ನೂಪುರ ಮುಖರ ಮಧುರ ಕವಿ ಭರಣಿ ಮನಗು ಪ್ರೇಮ ಬಸ ಭಿನತಿ ಕರಹಿ ಹಮಹಿ ಸೀಯ ಪದ ಜನಿ ಪರಿಹರಹಿ ಮಂಜು ಬಿಲೋಚನ ಮೋಚತಿ ಭಾರಿ ಬೋಲಿ ದೇಖಿ ರಾಮ ಮಹತಾರಿ ತಾತ ಸುನಹುಸಿಯ ಅತಿ ಸುಕುಮಾರಿ ಸಾಸು ಸಸುರ ಪರಿಜನ ಹಿ ಪಿಯಾರಿ. ಕೌಸಲ್ಯಾದೇವಿಯು ತನ್ನ ಕೋಮಲ ವಾಣಿಯಿಂದ ಆಶೀರ್ವದಿಸಿದಳು. ಅತ್ಯಂತ ಸುಕುಮಾರಿಯಾದ ಸೀತೆಯನ್ನು ಕಂಡು ಆಕೆ ತುಂಬಾ ನೊಂದುಕೊಂಡಳು. ಪತಿ ಪ್ರೇಮದಿಂದ ಪುನೀತಳು ಸೌಂದರ್ಯನಾಶಿಯೂ ಆದ ಸೀತಾದೇವಿಯು ತಲೆ ತಗ್ಗಿಸಿಕೊಂಡು ಯೋಚನಾ ಮಗ್ನಳಾಗಿದ್ದಳು. ಜೀವಿತೇಶನು ಕಾಡಿಗೆ ಹೊರಟು ಹೋಗಲು ಬಯಸುತ್ತಿರುವನು. ಯಾವ ಸುಕೃತ ಶಾಲಿಯು ಅವನ ಜೊತೆಗೆ ಹೋಗುವನೋ ನೋಡೋಣ. ಶರೀರ ಪ್ರಾಣಗಳೆರಡು ಹೋಗುವವೋ ಅಥವಾ ಪ್ರಾಣ ಮಾತ್ರವೇ ಹೋಗುವುದು? ವಿಧಿ ವಿಲಾಸವನ್ನು ಯಾರು ತಾನೇ ಬಲ್ಲರು? ಸೀತೆಯು ತನ್ನ ಮೆಲ್ಲಡಿಗಳ ಉಗುರಿನಿಂದ ನೆಲವನ್ನು ಕೆರೆಯುತ್ತಿದ್ದಾಳೆ. ಆಗ ಆಕೆಯ ನೂಪುರದ ಧ್ವನಿಯು ಸೀತೆಯ ಚರಣಗಳು ನಮ್ಮನ್ನು ಎಂದು ತ್ಯಜಿಸದಿರಲಿ ಎಂದು ಪ್ರೇಮದಿಂದ ಭಿನ್ನಯಿಸಿಕೊಳ್ಳುವವೋ ಎಂದು ಕವಿಗಳು ವರ್ಣಿಸುತ್ತಿರುವರು. ಆಕೆಯು ತನ್ನ ಚೆಲುವಾದ ಕಂಗಳಿಂದ ಕಂಬನಿ ಮಿಡಿಯುತ್ತಿದ್ದಳು. ಆಕೆಯ ಆ ಸ್ಥಿತಿಯನ್ನು ಕಂಡು ಕೌಸಲ್ಯೆಯು ಶ್ರೀರಾಮನಲ್ಲಿ ಹೀಗೆ ಹೇಳಿದಳು: ಮಗು, ಸೀತೆಯು ಅತ್ಯಂತ ಸುಕುಮಾರಿಯು. ಅತ್ತೆ, ಮಾವ ಮತ್ತು ಕುಟುಂಬ ವರ್ಗದವರಿಗೆಲ್ಲ ಪ್ರಿಯಳು. ಪಿತಾ ಜನಕ ಭೂಪಾಲ ಮನಿ ಸಸುರ ಭಾನು ಕುಲಭಾನು ಪತಿ ರವಿ ಕುಲ ಕೈರವ ಬಿಪಿನ ವಿಧು ಗುಣರೂಪ ನಿಧಾನು. ಈಕೆಯ ತಂದೆಯು ರಾಜಶಿರೋಮಣಿಯಾದ ಜನಕ ಮಹಾರಾಜರು. ಮಾವನವರು ಸೂರ್ಯಕುಲದ ಸೂರ್ಯ. ಪತಿಯು ಸೂರ್ಯವಂಶವೆಂಬ ಕುಮುದವನಕ್ಕೆ ಚಂದ್ರನು. ರೂಪ ಸದ್ಗುಣ ನಿಧಿಯು ನೀನೇ ಆಗಿರುವೆ. ಮೈಸನಿ ಪುತ್ರ ಬಧು ಪ್ರಿಯ ಪಾಯಿ ರೂಪ ರಾಶಿ ಗುಣಶೀಲ ಸುಹಾಯಿ ನಯನ ಪುತರಿ ಕರಿ ಪ್ರೀತಿ ಬಢಾಯೇ ರಾಖೆವು ಪ್ರಾಣ ಚಾನಕಿ ಲಾಯಿ ಕಲಪ ಬೇಲಿ ಜಿಮಿ ಬಹು ವಿಧಿ ಲಾಲಿ ಸೀಚಿ ಸ್ನೇಹ ಸಲಿಲ ಪ್ರತಿಪಾಲಿ
ಫುಲತ ಫಲತ ಭಯವು ವಿಧಿ ಬಾಮ ಜಾನಿನ ಜಾನಿನ ಜಾಯಿ ಕಾಹ ಪರಿಣಾಮ ಪಲಗ ಪೀಠ ತಜಿಗೋದ ಹಿಂಡೋರ ಸಿಯನ ದೀನ ಪಗು ಅವನಿ ಕಠೋರ ಜಿಯನ ಮೋರಿ ಜಿಮಿ ಜೋಗವತರಹವು ದೀಪ ಬಾತಿನ ಹಿಟಾರನ ಕಹವು ಸೊಯಿಸಿಯ ಚಲನ ಚಹತಿ ಬನ ಸಾಥ ಆಯಸು ಕಾಹ ಹೋಯಿ ರಘುನಾಥ ಚಂದ ಕಿರಣ ರಸ ರಸಿಕ ಚಕೋರಿ ರಬಿರೊಕ ನಯನ ಸಕೈ ಕಿಮಿ ಜೋರಿ. ಇನ್ನು ನನ್ನ ಮನೆಗೆ ಬಂದ ಸೊಸೆಯು ರೂಪರಾಶಿ, ಗುಣವಂತೆ, ಶೀಲವತಿ, ಅತ್ಯಂತ ಪ್ರಿಯಳಾದವಳು. ನಾನು ಈಕೆಯನ್ನು ಅಂದರೆ ಜಾನಕಿಯನ್ನು ಕಣ್ಮಣಿ ಎಂದು ಬಗೆದು ನನ್ನ ಪ್ರಾಣಗಳನ್ನೇ ಇವಳಲ್ಲಿ ಇಟ್ಟಿರುವೆನು. ಇವಳನ್ನು ಕಲ್ಪಲತೆ ಎಂದು ಬಗೆದು ನಾನು ಸ್ನೇಹ ಜಲವನ್ನು ಎರೆದು ಸಾಕಿದ್ದೇನೆ. ಈಗ ಈ ಲತೆಯು ಹೂವು ಹಣ್ಣು ಬಿಡಬೇಕು ಎನ್ನುವ ಹೊತ್ತಿಗೆ ವಿಧಿಯು ಇವಳಿಗೆ ಪ್ರತಿಕೂಲನಾದನು. ಇದರ ಪರಿಣಾಮ ಏನಾಗುವುದೋ ತಿಳಿಯದು. ಸೀತೆಯು ಮೆತ್ತನೆಯ ಮಂಚ, ಮೃದುವಾದ ಮಡಿಲು, ಕೋಮಲವಾದ ತೊಟ್ಟಿಲು, ಉಯ್ಯಾಲೆಯನ್ನುಳಿದು ಕಠೋರವಾದ ನೆಲದ ಮೇಲೆ ಕಾಲಿಟ್ಟವಳೇ ಅಲ್ಲ. ನಾನು ಸಂಜೀವಿನಿ ಮೂಲಿಕೆಯಂತೆ ಇವಳನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ದೀಪದ ಬತ್ತಿಯನ್ನು ಸರಿ ಮಾಡಲು ಕೂಡ ನಾನು ಅವಳಿಗೆ ಒಮ್ಮೆಗೂ ಹೇಳಲಿಲ್ಲ. ಅಂತಹ ಸುಕುಮಾರಿಯಾದ ಸೀತೆಯು ಈಗ ನಿನ್ನ ಜೊತೆಗೆ ಕಾಡಿಗೆ ತೆರಳ ಬಯಸುತ್ತಿದ್ದಾಳೆ. ಹೇ ರಘುನಾಥ, ಅವಳಿಗೆ ಏನು ಅಪ್ಪಣೆ ಮಾಡುತ್ತೀಯೇ? ಚಂದ್ರನ ಶೀತಲ ಕಿರಣಾಮೃತವನ್ನು ಆಸ್ವಾದಿಸುವ ಚಕೋರಿಯು ಪ್ರಖರ ಸೂರ್ಯ ಕಿರಣಗಳನ್ನು ಹೇಗೆ ತಾನೇ ದಿಟ್ಟಿಸಬಲ್ಲಳು? ಕರಿನೇ ಕರಿಕೆ ಹರಿ ನಿಸಿಚರ ಚರಹಿ ದುಷ್ಟ ಜಂತು ಬನಪೂಬೂರಿ ವಿಷವಾಟಕ ವಾಟಿಕಾಕಿ ಸೋಹ ಸುತ ಸುಭಗ ಸಜೀವನಿ ಮೂರಿ. ಆನೆ, ಸಿಂಹ, ರಾಕ್ಷಸರೇ ಮೊದಲಾದ ಅನೇಕ ದುಷ್ಟ ಜೀವ ಜಂತುಗಳು ವನದಲ್ಲಿ ವಿಹರಿಸುತ್ತವೆ. ಮಗು, ವಿಷವಾಟಿಕೆಯಲ್ಲಿ ಸಂಜೀವಿನಿ ಮೂಲಿಕೆ ಶೋಭಿಸಬಲ್ಲುದೆ. ಬನಹಿತ ಕೋಲ ಕಿರಾತಕ್ಕಿ ಸೋರಿ ರಚಿ ಬಿರಂಚಿ ವಿಷಯ ಸುಖ ಬೋರಿ ವಾಹನ ಕ್ರಮಿಕಿ ಜಿಮಿ ಕಠಿಣ ಸುಭಾವು ಕಿನಹಿ ಕಲೇಸು ನ ಕಾನನ ಕಾವು ಕೈ ತಾಪಸತಿಯ ಕಾನನ ಜೋಗು ಜಿನಹ ತಪ ಹೇತು ತಜಾಸ ಬಭೂಗು ಸಿಯಬನ ಬಿಸ್ಬಸಿಹಿ ತಾತಕೆ ಹಿ ಭಾತಿ ಚಿತ್ರಲಿಖಿತ ಕಪಿ ದೇಖಿ ಡೆರಾತಿ ಸುರಸರ ಸುಭಗ ಬನ ಜಬನಚಾರಿ ಡಾಬರ ಜೋಗು ಕಿ ಹಂಸ ಕುಮಾರಿ ಅಸಬಿಚಾರಿ ಜಸ ಆಯಸು ಓಯಿ ಮೈಸಿಕ ದೇವು ಜಾನಕಿ ಸೋಯಿ ಜೌಸಿಯ ಭವನ ರಹೈ ಕಹ ಅಂಬಾ ಮಹಿಕಹ ಹೋಯಿ ಬಹುತ ಅವಲಂಬ ಸುನಿ ರಘುಬೀರ ಮಾತು ಪ್ರಿಯ ಬಾನಿ ಶೀಲ ಸ್ನೇಹ ಸುಧಾ ಜನುಸಾನಿ. ಅಡವಿಯಲ್ಲಿ ವಾಸಿಸಲೆಂದೇ ಬ್ರಹ್ಮನು ಕೋಲ, ಕಿರಾತ, ಕಿಶೋರಿಯರನ್ನು ಸೃಷ್ಟಿಸಿರುವನು. ಅವರು ಈ ಸುಖಭೋಗವನ್ನು ಬಯಸರು. ಕಲ್ಲಿನ ಹುಳುವಿನಂತಹ ಕಠೋರ ಸ್ವಭಾವದ ಅವರಿಗೆ ಕಾಡಿನಲ್ಲಿ ಎಂದಿಗೂ ಕ್ಲೇಶವಾಗುವುದಿಲ್ಲ. ಇಲ್ಲವಾದರೆ ತಪಸ್ಸಿಗಾಗಿ ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿರುವ ತಾಪಸ ರಮಣೀಯರು ವನವಾಸಾರ್ಹರು. ಮಗು, ಚಿತ್ರದಲ್ಲಿ ಬರೆದಿರುವ ಕೋತಿಯನ್ನು ನೋಡಿ ಹೆದರಿಕೊಳ್ಳುವ ಸೀತೆಯು ಕಾಡಿನಲ್ಲಿ ಹೇಗೆ ಇರುವಳು? ಸುರೋವರದ ಕಮಲ ವನದಲ್ಲಿ ವಿಹರಿಸುವ ಹಂಸಿನಿಯು ಹಳ್ಳ ಕುಂಟೆಗಳಲ್ಲಿ ಇರತಕ್ಕದೆ. ಈ ಪ್ರಕಾರ ಯೋಚನೆ ಮಾಡಿ ಅಪ್ಪಣೆಯಾಗಲಿ. ಅದರಂತೆಯೇ ನಾನು ಸೀತೆಗೆ ಬುದ್ಧಿವಾದ ಹೇಳುತ್ತೇನೆ. ಆಕೆಯು ಇಲ್ಲೇ ಮನೆಯಲ್ಲಿದ್ದರೆ ನನಗೂ ಒಂದು ಅವಲಂಬನ ದೊರೆತಂತಾಗುತ್ತದೆ. ಪ್ರೇಮಾದರಗಳಿಂದ ಕೌಸಲ್ಯೆಯು ಹೇಳಿದ ಅಮೃತ ವಚನಗಳನ್ನು ಶ್ರೀರಾಮನು ಕೇಳಿದನು. ಕಹಿ ಪ್ರಿಯ ವಚನ ವಿವೇಕಮಯ ಕೀನ್ಹಿ ಮಾತು ಮಾತು ಪರಿತೋಷ ಲಗೆ ಪ್ರಬೋಧನ ಜಾನಕಿ ಪ್ರಗಟಿ ಬಿಪಿನ ಗುಣದೋಷ. ಶ್ರೀರಾಮಚಂದ್ರನು ವಿವೇಕದಿಂದ ತುಂಬಿದ ಪ್ರಿಯವಾದ ಮಾತುಗಳನ್ನಾಡಿ ತಾಯಿಯನ್ನು ಸಂತೋಷಪಡಿಸಿದನು. ಅನಂತರ ಕಾಡಿನ ಗುಣದೋಷಗಳನ್ನು ಬಣ್ಣಿಸಿ ಜಾನಕಿಗೆ ತಿಳುವಳಿಕೆ ಹೇಳಿದನು. ಇಲ್ಲಿಗೆ ಮಾಸ ಪಾರಾಯಣದ 14ನೆಯ ವಿಶ್ರಾಮ. ಮಾತು ಸಮೀಪ ಕಹತ ಸಕುಚಾಹಿ ಬೋಲಿ ಸಮವು ಸಮझी मन माही ರಾಜಕುಮಾರಿ ಸಿಖಾವನು ಸುನಹು
ಆನಭಾಂತಿ ಜಿಯ ಜನಿ ಕಚು ಗುನಹು ಅಪನ ಮೂರನಿ ಕಚೌಚಹು बचनु हमार मानि गृह रहु आयसु मोर सासु सेवकाई सब विधि भामिनी भवन बलाई यही ते अधिक धर्म नहि दूजा सादर सासु ससुर पद पूजा जब जब मातु करहि सुधि मोरी हो यही प्रेम बिकल मति बोरी तब तब तुम्ह कही कथा पुरानी सुंदर समझु ये मृदु बानी कहु सुभाग्य सुपथ सपथम सतमोही ಸುಮುಖ ಮಾಕು ಹಿತರಾಕವು ತೋಹಿ. ತಾಯಿಯ ಎದುರಿಗೆ ಸೀತೆಯ ಬಳಿ ಮಾತಾಡಲು ಶ್ರೀರಾಮನಿಗೆ ಸಂಕೋಚವೆನಿಸುತ್ತದೆ. ಆದರೆ ಆಪದ್ಧರ್ಮವನ್ನು ಅನುಸರಿಸಿ ಅವಳಲ್ಲಿ ಇಂತೆಂದನು, ಎಲೈ ರಾಜಕುಮಾರಿಯೇ, ನನ್ನ ಬುದ್ಧಿವಾದವನ್ನು ಶ್ರದ್ಧೆಯಿಂದ ಕೇಳು. ಮನಸ್ಸಿನಲ್ಲಿ ಅನ್ಯಥಾ ಭಾವಿಸಬೇಡ. ನನ್ನ ಮತ್ತು ನಿನ್ನ ಒಳಿತನ್ನು ಎಣಿಸುವೆಯಾದರೆ ನನ್ನ ಮಾತನ್ನು ಪಾಲಿಸಿ ಮನೆಯಲ್ಲೇ ಇರು. ಇದರಿಂದ ನನ್ನ ಅಪ್ಪಣೆಯನ್ನು ಪಾಲಿಸಿದಂತಾಗುತ್ತದೆ, ಅತ್ತೆಯ ಸೇವೆಯನ್ನು ಮಾಡಿದಂತಾಗುತ್ತದೆ. ಮನೆಯಲ್ಲೇ ಉಳಿದುಕೊಳ್ಳುವುದರಿಂದ ಎಲ್ಲ ವಿಧದಿಂದಲೂ ಕ್ಷೇಮವೇ ಆಗುವುದು. ಆದರದಿಂದ ಅತ್ತೆ ಮಾವಂದಿರ ಚರಣ ಸೇವೆ ಮಾಡುವುದಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ತಾಯಿಯು ನನ್ನನ್ನು ನೆನೆದು ಭಾವವಿಹ್ವಲಳಾದಾಗ ನೀನು ಆಕೆಯನ್ನು ಪುರಾಣ ಪುಣ್ಯಕಥೆಗಳನ್ನು ಹೇಳಿ ಸಂತೈಸು. ಓ ಸುಮುಖಿ, ತಾಯಿಯವರ ಸೇವೆಗಾಗಿಯೇ ನೀನು ಇಲ್ಲಿ ಇರುವುದನ್ನು ನಾನು ಬಯಸುತ್ತೇನೆ. ಇದು ಸತ್ಯವಾದುದು. ನನ್ನ ಸ್ವಭಾವದಿಂದ ಹೇಳುತ್ತಿದ್ದೇನೆ. ಗುರು ಶ್ರುತಿ ಸಮ್ಮತ ಧರ್ಮ ಫಲು ಪಾಯಿಯ ಬಿನಹಿ ಕಲೇಸ ಹಠಬಸ ಸಬ ಹಠಬಸ ಸಬ ಸಂಕಟ ಸಹೇ ಗಾಲವ ನಹುಷ ನರೇಸ. ನನ್ನ ಅಪ್ಪಣೆಯಂತೆ ನೀನು ಮನೆಯಲ್ಲೇ ಉಳಿಯುವುದಾದರೆ ಗುರುಗಳು ಶ್ರುತಿಗಳು ಬೋಧಿಸಿದ ಸಮಸ್ತ ಧರ್ಮ ಪಾಲನೆಯ ಪುಣ್ಯ ನಿನಗೆ ಅನಾಯಾಸವಾಗಿ ದೊರೆಯುವುದು. ಆದರೆ ಹಠದಿಂದ ಯಾರಿಗೂ ಸುಖವಿಲ್ಲ. ಗಾಲವ ಮುನಿ, ನಹುಷರಾಜ ಇವರು ಹಠದಿಂದಾಗಿ ಪಡಬಾರದ ಪಾಡುಪಟ್ಟರು. ಮೈ ಪುನಿ ಕರಿ ಪ್ರವಾನ ಪಿತುಬಾನಿ ಬೇಗಿ ಫಿರಬ ಸುನು ಸುಮುಖಿ ಸಯಾನಿ ದಿವಸ ಜಾತ ನಹಿ ಲಾಗಿ ಹಿಬಾರ ಸುಂದರಿ ಸಿಖವನು ಸುನಹು ಹಮಾರ ಚೌ ಚೌಹಟ ಜೌಹಟ ಕಿರ ಕರಹು ಪ್ರೇಮ ಬಸ ಜಾ ಬಾಮಾ ತೌ ತುಮ ದುಃಖ ಪಾವು ಬಪರಿನಾಮ ಕಾನನು ಕಠಿಣ ಭಯಂಕರು ಭಾರಿ ಘೋರ ಘಾಮು ಹಿಮ ಭಾರಿ ಬಯಾರಿ ಕುಸ ಕಂಟಕ ಮಗ ಕಾಂಕರ ನಾನ ಚಲಪ ಪಯಾದಿಹಿ ಬಿನು ಪದ ತ್ರಾನ ಚರಣ ಕಮಲ ಮೃದು ಮಂಜು ತುಮಾರಿ ಮಾರಗ ಆಗಮ ಭೂಮಿ ಧರ ಬಾರೆ ಕಂಧರ ಕೋಹ ನದಿ ನದನಾರೆ ಅಗಮ ಅಗಾಧನ ಜಾಹಿ ನಿಹಾರೆ ಭಾಲು ಬಾಘ ಬ್ರಕ ಕೆ ಹರಿನಾಗ ಕರಹಿ ನಾದ ಸುನಿ ಧೀರಜು ಭಾಗ. ಎಲೆ ಸುಕುಮಾರಿ, ಬುದ್ಧಿವಂತಳೆ, ಕೇಳು. ನಾನು ತಂದೆಯವರ ಆಜ್ಞೆಯನ್ನು ಪಾಲಿಸಿ ಬೇಗನೆ ಹಿಂದಿರುಗುತ್ತೇನೆ. ಈ ವನವಾಸ ಕಾಲವು ಇಷ್ಟರಲ್ಲೇ ಕಳೆದು ಹೋಗುತ್ತದೆ. ನನ್ನ ಮಾತಿನಂತೆ ನಡೆ. ಸುಂದರಿ, ಪ್ರೇಮವಶಳಾಗಿ ನೀನು ಹಠ ಮಾಡುವೆಯಾದರೆ ಅದರ ಪರಿಣಾಮ ದುಃಖ ಪಡಬೇಕಾದೀತು. ಕಾಡು ತುಂಬ ಭಯಂಕರವೂ ಕಷ್ಟದಾಯಕವೂ ಆಗಿದೆ. ಅಲ್ಲಿಯ ಬಿಸಿಲು, ಮಳೆ, ಚಳಿ, ಗಾಳಿ ಎಲ್ಲವೂ ಭಯಾನಕವಾದುದು. ಹಾದಿಯಲ್ಲಿ ಬರಿಯ ಕಲ್ಲು ಮುಳ್ಳುಗಳೇ ಇರುವವು. ಅದರ ಮೇಲೆ ಪಾದರಕ್ಷೆಗಳಿಲ್ಲದೆ ಬರಿಯ ಕಾಲಿನಿಂದಲೇ ನಡೆಯಬೇಕಾಗುತ್ತದೆ. ನಿನ್ನ ಚರಣಗಳು ಕಮಲಗಳಂತೆ ತುಂಬಾ ಕೋಮಲವೂ ಸುಂದರವೂ ಆಗಿದೆ. ದಾರಿಯಲ್ಲಿ ಬಹುದುರ್ಗಮವಾದ ಪರ್ವತಗಳಿವೆ. ಗಿರಿ ಗುಹೆ ಕಂದರಗಳು, ಕಣಿವೆಗಳು, ನದಿ ನದಗಳು, ಹಳ್ಳ ಕೊಳ್ಳಗಳು ದಾಟನಶಕ್ಯವೂ ಆಳವಾಗಿಯೂ ಇರುವವು. ಅವುಗಳನ್ನು ಕಣ್ಣಿಂದ ನೋಡುವುದು ಭಯಾನಕವೇ. ಹುಲಿ, ಕರಡಿ, ಸಿಂಹ, ತೋಳ, ಆನೆಯೇ ಮೊದಲಾದ ಪ್ರಾಣಿಗಳ ಗರ್ಜನೆಗೆ ಎಂತಹ ಧೈರ್ಯವಂತನ ಎದೆಯು ತಲ್ಲಣಿಸುತ್ತದೆ. ಭೂಮಿ ಸಯನ ಬಲಕಲ ಬಸನ ಅಸನು ಕಂದ ಬಲ ಮೂಲ ತೇಕಿ ಸದಾ ಸಬದಿನ ಮಿಲಹಿ ಸಬಯಿ ಸಮಯ ಸಬುಯಿ ಸಮಯ ಅನುಕೂಲ. ಅಲ್ಲಿ ನೆಲದ ಮೇಲೆ ಮಲಗಬೇಕಾಗುತ್ತದೆ. ಗಿಡದ ತೊಗಟೆಯ ಬಟ್ಟೆಯನ್ನು ಉಟ್ಟುಕೊಳ್ಳಬೇಕಾಗುತ್ತದೆ. ಕಂದ ಮೂಲ ಫಲಗಳೇ ಅಲ್ಲಿಯ ಆಹಾರ. ಋತುಧರ್ಮಕ್ಕನುಸಾರ ಲಭಿಸುವ ಫಲಗಳನ್ನೇ ಭಕ್ಷಿಸಬೇಕು. ಒಮ್ಮೊಮ್ಮೆ ಅವೂ ಕೂಡ ದೊರೆಯಲಾರವು.
ನರ ಆಹಾರ ರಜನಿ ಚರ ಚರಹಿ कपट वेश विधि कोटिक करही लागई अति पहार कर पानी विपिन विपति नहीं जाये बखानी व्याल कराल बिहग बन घोर निशिचर निकर नारी नर चोरा डरपहि धीर गहन सुधि आये मृगलोचनि तुम बीरु सुभाये हम जगवनि तुम नहीं बन जोगु सुनि अपजसु मोहि देहि लागोगु मानस सलिल सुधा प्रतिपाली जियई की लवन पयोधि मराली नवरसाल बन बिहर नसीला सोह की कोकिल बिपिन करीला रहु भवन अस हृदय बिचारी ಚಂದ ಬದನಿ ದಕ್ದುಕು ಕಾನನ ಭಾರಿ. ಇದಲ್ಲದೆ ನರಭಕ್ಷಕರಾದ ರಾಕ್ಷಸರು ಅಲ್ಲಿ ವಿಹರಿಸುತ್ತಿರುತ್ತಾರೆ. ಅವರು ಕೋಟಿ ತೆರನಾದ ಕಪಟ ರೂಪವನ್ನು ಧರಿಸುವಂತಹವರು. ಬೆಟ್ಟದ ನೀರು ತುಂಬಾ ಶೀತವಾಗಿದ್ದು ಬಾಧಿಸುತ್ತದೆ. ಅಡವಿಯ ತೊಡರುಗಳು ಹೇಳಿ ಮುಗಿಯುವಂತಹುದಲ್ಲ. ಕಾಡಿನಲ್ಲಿ ಭೀಷಣ ಸರ್ಪಗಳು, ಘೋರ ಭಯಂಕರ ಪಕ್ಷಿಗಳು, ನರನಾರಿಯರನ್ನು ಕದ್ದೊಯ್ಯುವ ರಕ್ಕಸರು ಹಿಂಡು ಹಿಂಡಾಗಿ ತಿರುಗುತ್ತಿರುತ್ತಾರೆ. ಕಾಡಿನ ಭಯಂಕರತೆಯನ್ನು ನೆನೆದರೆ ಸಾಕು, ವೀರಾಧಿವೀರರು ನಡುಗುತ್ತಾರೆ. ಹೀಗಿರುವಾಗ ಎಲೈ ಮೃಗನಯನೆ, ನೀನು ಸ್ವಭಾವತಃ ಭೀರುವಾಗಿರುವೆ. ಎಲೈ ಹಂಸಗಮನೆ, ನೀನು ಕಾಡಿಗೆ ಬರಲು ತಕ್ಕವಳಲ್ಲ. ನೀನು ವನವಾಸಕ್ಕೆ ತೆರಳಿದರೆ ಜನರು ನನ್ನನ್ನು ನಿಂದಿಸುವರು. ಮಾನಸ ಸರೋವರದ ಅಮೃತದಂತಹ ಜಲದಲ್ಲಿ ಬೆಳೆದ ಹಂಸಿನಿಯು ಕ್ಷಾರ ಸಮುದ್ರದಲ್ಲಿ ಜೀವಿಸಬಲ್ಲುದೆ. ತಳಿರು ತೋರಣಗಳೆಂದೊಡಗೂಡಿದ ಮಾವಿನ ತೋಪಿನಲ್ಲಿ ವಿಹರಿಸುವ ಕೋಗಿಲೆಯು ಗೋಪ್ಪುಳಿಯ ತೋಟದಲ್ಲಿ ಶೋಭಿಸುವುದೇ? ಎಲೈ ಚಂದ್ರಮುಖಿ, ಇದೆಲ್ಲವನ್ನು ಚೆನ್ನಾಗಿ ಯೋಚಿಸಿ ನೀನು ಮನೆಯಲ್ಲಿ ಇರು. ಕಾಡಿನಲ್ಲಿ ತುಂಬಾ ಕಷ್ಟಗಳಿವೆ. ಸಹಜ ಸುಹೃದ ಗುರಸ್ವಾಮಿ ಸಿಖಜೋ ನ ಕರಗೆ ಸಿರಮಾನಿ ಸೋ ಪಚಿತಾಯಿ ಅಘಾಯಿ ಉರ ಅವಸಿ ಹೋಯಿ ಹಿತಹಾನಿ. ಸಹಜವಾಗಿಯೇ ಹಿತವನ್ನು ಬಯಸುವ ಗುರುಗಳು, ಪ್ರಭುವು, ಸುಹೃದಯರು ಹೇಳುವ ಬುದ್ಧಿವಾದವನ್ನು ಶಿರಸಾವಹಿಸಿ ಅದರಂತೆ ನಡೆಯದವರು ಮುಂದೆ ತುಂಬಾ ಪಶ್ಚಾತ್ತಾಪ ಪಡುತ್ತಾರೆ. ಅವರ ಹಿತಕ್ಕೆ ಹಾನಿಯಾಗುವುದು ನಿಶ್ಚಿತವಾಗಿದೆ. ಸುನಿಮೃದು ಬಚನ ಮನೋಹರ ಪಿಯಕೆ ಲೋಚನ ಲಲಿತ ಪರೇ ಜಲಸಿಯಕೆ शीतल सिख दाहक भई कैसे चकई सरद चंदनि सी जैसे उतरु न आव बिकल बै देहि तजन चहत सुचि सामि सनेहि बरबसरो की बिलोचन बारी धरि धीरज उर अवनि कुमारी लागी सासु पग कह कर चो जोरी चम भीति बिबड़ी अभिनय मोरी दीनि प्राणपति मोहि सिक सोई चिहि विधि मोर परम हित होई मई पुनि समझी दी की मन माही पिय वियोग सम दुख जगनाही. ಪ್ರಿಯತಮನ ಮೃದು ಮನೋಹರವಾದ ಮಾತುಗಳನ್ನು ಕೇಳಿ ಸೀತೆಯ ಚೆಲುವಾದ ಕಣ್ಣುಗಳು ತುಂಬಿ ಬಂದವು. ಶ್ರೀರಾಮನ ಈ ಶೀತಲ ಉಪದೇಶವು ಆಕೆಗೆ ಚಕೋರ ಪಕ್ಷಿಗೆ ಶರತ್ ಋತುವಿನ ಬೆಳದಿಂಗಳಿನಂತೆ ಕಂಡಿತು. ಆಕೆ ಏನು ಉತ್ತರ ಕೊಡಲಾರದಾದಳು. ಅಯ್ಯೋ, ನನ್ನ ಪ್ರಿಯನು, ಪವಿತ್ರ ಪ್ರೇಮವುಳ್ಳ ಸ್ವಾಮಿಯು ನನ್ನನ್ನು ಬಿಟ್ಟು ವನಕ್ಕೆ ಹೋಗಲು ಬಯಸುತ್ತಾನೆ ಎಂದು ಯೋಚಿಸಿ ಅವಳು ವ್ಯಾಕುಲಳಾದಳು. ಒತ್ತರಿಸಿ ಬರುತ್ತಿದ್ದ ಕಂಬನೆಯನ್ನು ಬಲವಂತದಿಂದ ತಡೆದು ಅವನಿ ಕುಮಾರಿ ಸೀತೆಯು ಧೈರ್ಯವನ್ನು ತಂದುಕೊಂಡು ಅತ್ತೆಯ ಕಾಲಿಗೆರೆಗೆ ಕೈ ಮುಗಿದು ಹೇಳತೊಡಗಿದಳು. ಅತ್ತೆಯಮ್ಮನವರೇ, ನನ್ನ ದಿಟ್ಟತನವನ್ನು ಮನ್ನಿಸಿರಿ. ನನಗೆ ಪರಮ ಹಿತವಾಗುವಂತಹ ಬುದ್ಧಿವಾದವನ್ನೇ ನನ್ನ ಪ್ರಾಣೇಶನು ನೀಡಿರುವನು. ಆದರೆ ನಾನು ಯೋಚಿಸಿ ನೋಡಿದಾಗ ಪತಿಯ ಅಗಲಿಕೆಗಿಂತಲೂ ಮಿಗಿಲಾದ ದುಃಖ ಈ ಜಗತ್ತಿನಲ್ಲಿ ಬೇರಾವುದೂ ಇಲ್ಲ ಎಂದು ಅರ್ಥವಾಯಿತು. ಪ್ರಾಣನಾಥ ಕರುಣಾಯತನ ಸುಂದರ ಸುಖದ ಸುಜಾನ ತುಮ ಬಿನು ರಘುಕುಲ ಕುಮುದ ಬಿಧು ಸುರಪುರ ನರಕ ಸಮಾನ. ಓ ಪ್ರಾಣನಾಥ, ಕರುಣಾನಿಧೆ, ಸುಂದರಾಂಗನೆ, ಸುಖಪ್ರದನೆ, ಸಜ್ಜನ ಶಿರೋಮಣಿಯೇ, ರಘುವಂಶ ಕುಮುದ ಚಂದ್ರನೇ, ನೀನಿಲ್ಲದೆ ಸ್ವರ್ಗವು ಕೂಡ ನನ್ನ ಪಾಲಿಗೆ ನರಕಪ್ರಾಯವೇ.
मातु पिता भगिनी प्रिय भाई, प्रिय परिवार सुहृद समुदायी, सासु ससुर गुरस सजन सहाई, सुत सुंदर सुशील सुखदाई, जहलगी नाथ नेह अरुणाते, पिय बिनुतियहि तिर तर निहुते ताते, तनु धनु धामु धरनी पुर राजु, पति विहीन सब शोक समाज, भोग रोग समभूषण भारु, जम जातन सरिस संसारु, प्राणनाथ तुम बिनु जग माही, मोकहु सुखद कतहु कछु नाही, जिय बिनु देह नदी बिनु बारी, तैसी अनाथ पुरुष बिनु नारी, नाथ सकल सुख साथ तुम्हारे, शरद बिमल विधु बदनु निहारे. ನಾಥ, ತಾಯಿ ತಂದೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರಿಯ ಪರಿವಾರ ಮಿತ್ರ ಸಮೂಹ ಅತ್ತೆ ಮಾಮ ಗುರು ಸ್ವಜನರು ಬಂಧು ಬಾಂಧವರು ಸಹಾಯಕನು ಸುಂದರನು ಸುಶೀಲನು ಸುಖದಾಯಕನೂ ಆದ ಮಗನು ಎಷ್ಟೆಲ್ಲಾ ನಂಟಿದೆಯೋ ಸ್ನೇಹವಿದೆಯೋ ಇವೆಲ್ಲವೂ ಪತಿ ಇಲ್ಲದೆ ಸೂರ್ಯನಿಗಿಂತಲೂ ಮಿಗಿಲಾದ ತಾಪದಾಯಕರು. ಶರೀರ ಧನ ಧಾಮ ಧರಣಿ ಪುರ ರಾಜ್ಯ ಇವೆಲ್ಲವೂ ಪತಿ ಇಲ್ಲದೆ ಸತಿಗೆ ಶೋಕದಾಯಕವೇ ಆಗಿದೆ. ಭೋಗಗಳು ರೋಗಕ್ಕೆ ಸಮಾನ, ಭೂಷಣಗಳು ಭಾರ ಸ್ವರೂಪ, ಪ್ರಪಂಚವೇ ಯಮಯಾತನೆ. ಹೇ ಪ್ರಾಣನಾಥ, ನೀವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೂ ಸುಖದಾಯಕವಲ್ಲ. ನಾಥ, ಜೀವವಿಲ್ಲದ ದೇಹದಂತೆ ಜಲವಿಲ್ಲದ ನದಿಯಂತೆ ಗಂಡನಿಲ್ಲದ ಸ್ತ್ರೀಯಾಗಿದ್ದಾಳೆ. ನಿನ್ನ ಜೊತೆಗಿದ್ದು ನಿಮ್ಮ ಶರಚ್ಚಂದ್ರನಂತಹ ಮುಖವನ್ನು ನೋಡಿದರೆ ಸಾಕು, ಎಲ್ಲ ಸುಖಗಳು ದೊರೆತಂತೆ. ಖಗ ಮೃಗ ಪರಿಜನ ನಗರು ಬನು ಬನ ಫಲಕುಲ ಬಿಮಲ ದುಕೂಲ, ನಾಥ ಸಾತ ಸುರಸದನ ಸಮಪರನ ಸಾಲ ಸುಖ ಮೂಲ. ಸ್ವಾಮಿ, ನಿಮ್ಮೊಡನೆಗಿದ್ದಾಗ ಪಶು ಪಕ್ಷಿಗಳೇ ನನ್ನ ಕುಟುಂಬ, ವನವೇ ನಗರ, ನಾರು ಬಟ್ಟೆಯೇ ನಿರ್ಮಲ ವಸ್ತ್ರ, ಪರ್ಣಕುಟಿಗೆ ಸ್ವರ್ಗ ತುಲ್ಯ ಸುಖ ಕೊಡುವುದು. ಬನದೇವಿ ಬನದೇವ ಉದಾರ, ಕರಿಹಿ ಸಾಸು ಸಸುರ ಸಮಸಾರ, ಕುಸಕಿಸಲಯ ಸಾಥರಿ ಸುಹಾಯಿ, ಪ್ರಭು ಸಗ ಮಂಜು ಮನೋಜ ತುರಾಯಿ, ಕಂದ ಮೂಲ ಫಲ ಅಮಿಯ ಆಹಾರು, ಅವಧ ಸೌಧ ಸತ ಸರಿಸ ಪಹಾರು, ಚಿನ್ನು ಚಿನ್ನು ಪ್ರಭು ಬೆದ ಕಮಲ ಬಿಲೋಕಿ ರಹಿಹವು ಮುದಿತ ದಿವಸ ಜಿಮಿ ಕೋಕಿ, ಬನ ದುಃಖನಾಥ ಕಹೇ ಬಹುತೇರೆ, ಭಯ ವಿಷಾದ ಪರಿತಾಪ ಗನೇರೆ, ಪ್ರಭು ವಿಯೋಗ ಲವಲೇಸ ಸಮಾನ, सब मिली हो ही न कृपा निधान, असजिय जानि सुजान शिरोमणि, ले आ संग मोहि चढ़ी आ जानी, विनति बहुत करो का स्वामी, ಕರುಣಾಮಯ ಉರಾಂತರ ಜಾಮಿ. ಉದಾರ ಹೃದಯರಾದ ವನದೇವಿ ದೇವತೆಗಳೇ, ಅತ್ತೆ ಮಾವಂದಿರಂತೆ ನನ್ನನ್ನು ಪೋಷಿಸುವರು. ಕುಶಕಿ ಸಲಯಗಳೇ ಮನ್ಮಥ ಪರ್ಯಂಕದಂತೆ, ಕಂದ ಮೂಲಗಳೇ ಅಮೃತದಂತಹ ಆಹಾರ ಪದಾರ್ಥಗಳು. ಆ ಅರಣ್ಯದ ಗುಡ್ಡಗಾಡು ಅಯೋಧ್ಯೆಯ ರಾಜಮಂದಿರಗಳಿಗೆ ನೂರ್ಮಡಿ ಸುಖದಾಯಕ. ಕ್ಷಣ ಕ್ಷಣವೂ ಪ್ರಭುವಿನ ಚರಣವನ್ನು ಕಂಡು ಹಗಲಿನಲ್ಲಿ ಚಕ್ರವಾಕ ನಲಿಯುತ್ತಿರುವಂತೆ ನಾನು ನಲಿಯುತ್ತಿರುತ್ತೇನೆ. ನಾಥ, ನೀವು ಕಾಡಿನ ಅನೇಕ ದುಃಖ ಭಯ ವಿಷಾದ ಸಂತಾಪಗಳನ್ನು ಬಣ್ಣಿಸಿದಿರಿ. ಆದರೆ ಅವೆಲ್ಲ ಒತ್ತಟ್ಟಿಗೆ ಸೇರಿದರೂ ಕೂಡ ನಿಮ್ಮ ವಿಯೋಗಜನ್ಯ ದುಃಖದ ಲವಲೇಶವು ಸಮವಾಗಲಾರದು. ಓ ಸಜ್ಜನ ಶಿರೋಮಣಿ, ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಪರಿಶೀಲಿಸಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿರಿ. ಇಲ್ಲಿ ಮಾತ್ರ ಬಿಟ್ಟು ಹೋಗಬೇಡಿ ಸ್ವಾಮಿ. ಇದರಿಂದ ಹೆಚ್ಚೇನು ಪ್ರಾರ್ಥಿಸಲಿ? ನೀವು ಕರುಣಾಮಯರು, ಸರ್ವಾಂತರ್ಯಾಮಿಗಳು. ರಾಖಿ ಆವಧ ಜೋ ಅವಧಿ ಲಗಿ ರಹತ ನ ಜನಿ ಅಹಿ ಪ್ರಾಣ, ದೀನ ಬಂಧು ಸುಂದರ ಸುಖದ ಶೀಲ ಸನೇಹ ನಿಧಾನ. ಓ ದೀನಬಂಧು, ಸುಂದರ ಸುಖಪ್ರದಾತ, ಸ್ನೇಹ ಸೌಶೀಲ್ಯ ನಿಧಾನ, ತಾವೇನಾದರೂ 14 ವರ್ಷಗಳ ಕಾಲ ನನ್ನನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಹೋದರೆ ನೀವಿಲ್ಲದೆ ನಾನು ಒಂದು ಕ್ಷಣವೂ ಕೂಡ ಬದುಕಿರಲಾರನೆಂದು ತಿಳಿಯಿರಿ. ಮೊಹಿ ಮಗ ಚಾಲ
ಮೊಹಿಮಗ ಚಲತನ ಹೋಯಿ ಹಾರಿ ಚಿನ್ನು ಚಿನ್ನು ಚರಣ ಸರೋಜನಿ ಹಾರಿ ಸಬಹಿ ಭಾತಿ ಪಿಯ ಸೇವಾ ಕರಿ ಹೌ ಮಾರಗ ಜನಿತ ಸಕಲ ಶ್ರಮ ಹರಿ ಹೌ ಪಾಯ ಪಖಾರಿ बैठी तरु चाही करि हऊ बाबु मुदित मन माही श्रम कन सहित श्याम तनु देखे कह दुख समबु प्राणपति पेके सम महित्र नतरु पल्लव डासी पाय पलोटी सबनिसिदासी बार बार मृदु मूरति जोही लागी हितात बयारि न मोही को प्रभु सग मोहि चितवनिहार सिंह बधुहि जिमि ससकसियार मೈ ಸುಕುಮಾರಿ ನಾಥ ಬನ ಜೋಗು ಸುಮಗಿ ಉಚಿತ ತಪ ಮೋಕಹು ಭೋಗು. ಕ್ಷಣ ಕ್ಷಣವೂ ನಿಮ್ಮ ಚರಣ ಕಮಲಗಳನ್ನು ನೋಡುತ್ತಿರುವುದರಿಂದ ನನಗೆ ಯಾವುದೇ ಮಾರ್ಗಾಯಾಸ ಉಂಟಾಗಲಾರದು. ಪ್ರಾಣೇಶ್ವರ, ನಾನು ಎಲ್ಲ ರೀತಿಯಿಂದಲೂ ನಿಮ್ಮ ಸೇವೆ ಮಾಡುತ್ತೇನೆ. ನಿಮ್ಮ ಮಾರ್ಗಾಯಾಸವನ್ನು ಕಳೆಯುವಂತೆ ಮಾಡುತ್ತೇನೆ. ಶೀತಲ ವೃಕ್ಷ ಛಾಯೆಯಲ್ಲಿ ಕುಳಿತು ನಿಮ್ಮ ಪಾದಗಳನ್ನು ತೊಳೆದು ಹರ್ಷದಿಂದ ನಿಮಗೆ ಗಾಳಿ ಬೀಸುತ್ತೇನೆ. ಸ್ವೇದ ಬಿಂದುಗಳಿಂದ ಅಂದರೆ ಬೆವರಿನ ಬಿಂದುಗಳಿಂದ ಶೋಭಿಸುವ ನಿಮ್ಮ ಶ್ಯಾಮ ಸುಂದರ ಶರೀರವನ್ನು ನೋಡುತ್ತಿರುವಾಗ ದುಃಖಗಳು ನನ್ನ ಬಳಿಗೆ ಹೇಗೆ ಬಂದಾವು? ಸಮತಟ್ಟಾದ ಭೂಮಿಯ ಮೇಲೆ ಹುಲ್ಲು ಎಲೆಗಳಿಂದ ಹಾಸಿಗೆಯನ್ನು ರಚಿಸಿ ಈ ದಾಸಿಯು ಇರುಳೆಲ್ಲ ತಮ್ಮ ಪಾದ ಸೇವೆಯನ್ನು ಮಾಡುವಳು. ನಿಮ್ಮ ಕೋಮಲ ಮೂರ್ತಿಯನ್ನು ಮತ್ತೆ ಮತ್ತೆ ನೋಡುತ್ತಿರುವಾಗ ನನಗೆ ಬಿಸಿಗಾಳಿಯು ತಟ್ಟದು. ನಾನು ಪ್ರಭುವಿನೊಡನೆ ಇರುವಾಗ ನನ್ನತ್ತ ಕಣ್ಣೆತ್ತಿ ನೋಡುವ ಎದೆಗಾರಿಕೆ ಯಾರಿಗಿದೆ? ಸಿಂಹಿಣಿಯನ್ನು ಮೊಲ ನರಿಗಳು ನೋಡಬಲ್ಲವೇ? ನನ್ನನ್ನು ಸುಕುಮಾರಿ ಎಂದು ತಿಳಿದು ಇಲ್ಲೇ ಬಿಟ್ಟು ನೀವು ಮಾತ್ರ ವನವಾಸಕ್ಕೆ ಹೋಗುತ್ತಿದ್ದೀರಿ. ನನ್ನನ್ನು ವಿಷಯ ಭೋಗಗಳನ್ನು ಅನುಭವಿಸು ಎಂದು ಹೇಳಿ ತಾವು ವನದಲ್ಲಿ ತಪಸ್ಸನ್ನಾಚರಿಸಲು ಹೋಗುವಂತೆ ಹೇಳುತ್ತಿರುವಿರಲ್ಲ, ಇದು ನ್ಯಾಯವೇ? ಐಸೇಬು ಬಚನ ಕಠೋರ ಸುನಿ ಜೌನ ಹೃದವು ಬಿಲಗಾನ ತೌ ಪ್ರಭು ವಿಷಮ ವಿಯೋಗ ಸುಖ ತೌ ಪ್ರಭು ವಿಷಮ ವಿಯೋಗ ದುಃಖ ಸಹಿಹಿ ಪಾವನ ಪ್ರಾಣ. ಇಂತಹ ಕಠೋರ ವಚನಗಳನ್ನು ಕೇಳಿಯೂ ನನ್ನ ಎದೆ ಒಡೆದು ಹೋಗದಿದ್ದರೆ ಈ ಪಾಮರ ಪ್ರಾಣಗಳು ನಿಮ್ಮ ವಿಯೋಗ ದುಃಖವನ್ನು ಕೂಡ ಸಹಿಸಿಯಾವೋ ಏನು? ಅಂದರೆ ನಿಮ್ಮ ವಿಯೋಗದಿಂದಲೂ ಕೂಡ ನನ್ನ ಪ್ರಾಣಗಳು ಖಂಡಿತವಾಗಿ ನಿಲ್ಲಲಾರವು. असकहिसीय सकल भई बारी बचन वियोग न सकी संभारी देखी दशा रघुपति जिय जाना हटी राखे नहीं राखे ही प्राणा कहे वो कृपाल भानुकुलनाथ परिहरि सोचु चलहु बन साथा नहीं विषाद कर अवसरु आजु बेगिगरहु बन गवन समाजु कही प्रिय बचन प्रिया समझाई लगे मातु पद अशीष आशीष पाई बेगी प्रजा दुख मेटब आई जननी निठुर बिसरि जनि जाई पिरहि पिरहि दशा विधि बहुरी की मोरी देखे हऊ नयन मनोहर जोरी सुदिन सुघरितात कब होई जननी जियತ ಬದನ ಬಿಧು ಜೋಯಿ. ಹೀಗೆ ಹೇಳಿ ಸೀತೆಯು ತುಂಬಾ ವ್ಯಾಕುಲಗೊಂಡಳು. ಆಕೆಯು ಶರೀರ ವಿಯೋಗದ ಮಾತಿರಲಿ ಮಾತಿನ ವಿಯೋಗವನ್ನು ಕೂಡ ಸಹಿಸದಾದಳು. ಆಕೆಯ ಈ ಸ್ಥಿತಿಯನ್ನು ಕಂಡು ಶ್ರೀ ರಘುನಾಥನಿಗೆ ಹಠದಿಂದ ಈಕೆಯನ್ನು ಇಲ್ಲಿ ಇರಿಸಿದರೆ ಇವಳು ಪ್ರಾಣಗಳನ್ನು ತೊರೆದಾಳು ಎಂದು ಮನಸ್ಸಿಗೆ ಅನಿಸಿತು. ಆಗ ಕೃಪಾಳುವು ಸೂರ್ಯಕುಲದ ಪ್ರಭುವೂ ಆದ ಶ್ರೀರಾಮನು ಎಂತೆಂದನು, ಸರಿ, ಹಾಗಾದರೆ ಯೋಚನೆ ಮಾಡಬೇಡ, ನನ್ನ ಜೊತೆಗೆ ಕಾಡಿಗೆ ನಡೆ. ಇದು ವಿಷಾದ ಪಡುವ ವೇಳೆಯಲ್ಲ. ಬೇಗನೆ ವನಗಮನದ ಸಿದ್ಧತೆಯನ್ನು ಮಾಡು. ಹೀಗೆ ಪ್ರಿಯ ವಚನಗಳಿಂದ ತನ್ನ ಪ್ರಿಯತಮೆ ಸೀತೆಯನ್ನು ಸಮಾಧಾನಪಡಿಸಿದ ಅನಂತರ ತಾಯಿಯ ಕಾಲಿಗೆರಗಿ ಆಕೆ ಆಶೀರ್ವಾದವನ್ನು ಪಡೆದ. ತಾಯಿ ಹೇಳಿದಳು, ಮಗು, ಬೇಗನೆ ಹಿಂದಿರುಗಿ ಪ್ರಜೆಗಳ ದುಃಖವನ್ನು ಕಳೆ. ಕಠಿಣಾತ್ಮಳಾದ ಈ ತಾಯಿಯನ್ನು ಮರೆಯಬೇಡ. ಓ ವಿಧಾತ, ನನ್ನ ಅದೃಷ್ಟವು ಮತ್ತೆ ಬದಲಾದೀತೆ. ಈ ಚೆಲುವಾದ ಜೋಡಿಯನ್ನು ಮತ್ತೆ ನಾನು ಕಣ್ಣಾರೆ ಕಂಡೆನೆ. ಕಂದ,
ಚಂದ್ರಬಿಂಬದಂತಿರುವ ನಿನ್ನ ಸುಂದರ ಮುಖವನ್ನು ಪುನಃ ನೋಡುವ ಶುಭ ದಿನ ಶುಭಗಳಿಗೆ ನಿನ್ನ ತಾಯಿಗೆ ಎಂದು ಲಭಿಸುವುದು. ಬಹುರಿ ಬಚ್ಚ ಕಹಿ ಲಾಲು ಕಹಿ ರಘುಪತಿ ರಘುಬರ ತಾತ ಕಬಹಿ ಬೋಲಾಯಿ ಲಗಾಯಿ ಹಿಯ ಹರಷಿ ನಿರಕಿ ಹೌತ್ಗಾತ. ಮಗು, ವತ್ಸ, ಕಂದ, ರಘುಪತಿ, ರಘುವರ ಎಂದು ಪದೇ ಪದೇ ನಿನ್ನನ್ನು ಕರೆಯುತ್ತಾ ಎಂದು ಎದೆಗಪ್ಪಿಕೊಂಡೇನು. ಹರ್ಷಗೊಂಡು ನಿನ್ನ ಅಂಗಗಳನ್ನು ಎಂದು ನಾನು ನೋಡುವೆನು. ಲಖಿ ಸ್ನೇಹ ಕಾತರಿ ಮಹತಾರಿ ಬಚನು ನ ಆವ ಬಿಕಲ ಭೈ ಭಾರಿ. ರಾಮ ಪ್ರಬೋಧು ಕೀನ್ ಬಿದಿನಾನ ಸಮವು ಸ್ನೇಹು ನ ಜಾಯಿ ಬಖಾನ. ತಬ जानकी सासु पगलागी सुनिय मायमय परम अभागी. सेवा समय दय्य बनु दीन्हा मोर मनोरथ सफल न कीन्हा. तजब चोभु जनि छाड़िय छोहु करमु कठिन कछु दोसु न दोहु. सुनिसिय बचन सासु अकुलानी दसा कवनि विधि कहु बखानी. बारहि बार लाई बुरलीन्ही धरि धीरज सिख आशीष दीन्ही. अचल होवु अहिवातु तुम्हार जब लगी ಗಂಗ ಜಮುನ ಜಲಧಾರ. ತಾಯಿಯು ಸ್ನೇಹಾಭಿಭೂತಳಾಗಿದ್ದಾಳೆ, ಮೈ ಮರೆತಿದ್ದಾಳೆ. ಆಕೆಯ ಬಾಯಿಂದ ಮಾತೇ ಹೊರಡದು. ಆಕೆ ಅಷ್ಟೊಂದು ವ್ಯಾಕುಲಿತಳಾಗಿದ್ದಾಳೆ ಎಂದು ತಿಳಿದು ಶ್ರೀರಾಮಚಂದ್ರನು ಅನೇಕ ವಿಧದಿಂದ ತಾಯಿಯನ್ನು ಸಂತೈಸಿದನು. ಆ ಸಮಯದ ದೃಶ್ಯ ಹಾಗೂ ಪ್ರೇಮವನ್ನು ವರ್ಣಿಸಲಸದಳ. ಆಗ ಜಾನಕಿಯು ಅತ್ತೆಯ ಚರಣಗಳಿಗೆರಗಿ ಹೇಳಿದಳು, ಅಮ್ಮ, ನಾನು ತುಂಬಾ ನಿರ್ಭಾಗ್ಯೆ. ನಿಮ್ಮ ಸೇವೆ ಮಾಡುವ ಹೊತ್ತಿಗೆ ದೈವವು ನನಗೆ ವನವಾಸವನ್ನು ತಂದೊಡ್ಡಿತು. ನನ್ನ ಮನೋರಥ ಕೈಗೂಡಲಿಲ್ಲ. ನೀವು ಚಿತ್ತ ಕ್ಷೋಭೆಯನ್ನು ತೊರೆಯಿರಿ, ಆದರೆ ಕೃಪೆಯನ್ನು ಮಾತ್ರ ತೊರೆಯಬೇಡಿರಿ. ಕರ್ಮಗತಿಯು ತುಂಬಾ ಕಠೋರವಾದುದು. ನನ್ನದೇನೂ ತಪ್ಪಿಲ್ಲ. ಸೀತಾದೇವಿಯ ಮಾತುಗಳನ್ನು ಕೇಳಿ ಕೌಸಲ್ಯೆಯು ವ್ಯಾಕುಲಗೊಂಡಳು. ಆಗಿನ ಆಕೆಯ ಸ್ಥಿತಿಯನ್ನು ತುಳಸೀದಾಸರು ವರ್ಣಿಸದಾದರು. ಅವಳು ಸೀತೆಯನ್ನು ಮತ್ತೆ ಮತ್ತೆ ಎದೆಗಪ್ಪಿಕೊಂಡು ಧೈರ್ಯ ವಹಿಸಿ ಕೊನೆಗೆ ಬುದ್ಧಿವಾದ ಹೇಳಿ, ಗಂಗಾ ಯಮುನಾ ನದಿಗಳಲ್ಲಿ ನೀರು ಹರಿಯುತ್ತಿರುವವರೆಗೆ ನಿನ್ನ ಸೌಭಾಗ್ಯವು ಅಚಲವಾಗಿರಲಿ ಎಂದು ಆಶೀರ್ವದಿಸಿದಳು. ಸೀತಹಿ ಸಾಸು ಅಸೀಸ ಸಿಖದೀನ್ಹಿ ಅನೇಕ ಪ್ರಕಾರ ಚಲೀನಾಯಿ ಪದ ಪದುಮ ಸಿರು ಅತಿಹಿತ ಬಾರಹಿ ಬಾರ. ಸೀತಾದೇವಿಗೆ ಅತ್ತೆ ಕೌಸಲ್ಯೆಯು ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ಉಪದೇಶಗಳನ್ನು ಕೊಟ್ಟಳು. ಸೀತೆಯು ಪುನಃ ಪುನಃ ಪ್ರೇಮದಿಂದ ಅತ್ತೆಯ ಪಾದಗಳಿಗೆ ವಂದಿಸಿ ಅವಳಿಂದ ಬೀಳ್ಕೊಂಡಳು. ಈ ರೀತಿಯಾಗಿ ಶ್ರೀರಾಮನು ತನ್ನ ತಾಯಿಯಾದ ಕೌಸಲ್ಯೆಯನ್ನು, ಪತ್ನಿಯಾದ ಸೀತೆಯನ್ನು ಸಮಜಾಯಿಸಲು ತನ್ನಿಂದಾದ ಎಲ್ಲ ಪ್ರಯತ್ನವನ್ನು ಮಾಡಿದರು. ಅಂತಿಮವಾಗಿ ಸೀತೆಯನ್ನು ಇಲ್ಲೇ ಬಿಟ್ಟು ಹೋದರೆ ಆಕೆ ಪ್ರಾಣಗಳನ್ನೇ ತೊರೆದಾಳು ಎಂದು ಅರಿವಾದಾಗ ಆತ ಸೀತೆಯನ್ನು ಕರೆದುಕೊಂಡು ಹೋಗಲು ಇಚ್ಛಿಸುತ್ತಾನೆ. ಆ ಸಂದರ್ಭದಲ್ಲಿ ಸೀತೆಗೆ ಒಂದೆಡೆ ತನ್ನ ಪತಿಯನ್ನು ಬಿಟ್ಟು ಇರಲಾರಳು. ಪತಿ ಸೇವಾ ಭಾಗ್ಯವನ್ನು ಕಳೆದುಕೊಳ್ಳಲು ಆಕೆ ಸಿದ್ಧಳಿಲ್ಲ. ಇನ್ನೊಂದೆಡೆ ಅತ್ತೆಯ ಸೇವಾ ಭಾಗ್ಯವನ್ನು ಕಳೆದುಕೊಳ್ಳಲು ಸಿದ್ಧಳಿಲ್ಲ. ಆದರೆ ಒಂದು ಬೇಕೆಂದರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕಾದಂತಹ ಸ್ಥಿತಿ ಸೀತೆಯದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀ